ರಾಷ್ಟ್ರೀಯ ಮಾನವ ಹಕ್ಕುಗಳು ಮತ್ತು ಗ್ರಾಹಕರ ಸಂರಕ್ಷಣೆ ಅಧ್ಯಕ್ಷರಾದಂತಹ ಹನುಮನ ಜೋರಾಗಿ ಚಪ್ಪಾಳೆ ಹೊಡಿರಿ. ಅವ್ರಿಗೂ ಸ್ವಾಗತ ಕೋರೋಣ. ಧನ್ಯವಾದಗಳು ಸರ್. ಮಾತಾಡಿಸ್ತೀರಾ ಎರಡು ಮಾತು? ಇತ್ಕಡೆ ನೋಡಮ್ಮ, ಇತ್ಕಡೆ ನೋಡುತ್ತೆ, ಇತ್ಕಡೆ ನೋಡ. ನಾನು ನಾಳೆಯಿಂದ ಸ್ಕೂಲ್ಗೆ ಹೋಗಲ್ಲ ಅಂತೀರ. ಒಂದು ಕಲ್ಲು ಕಾಡುಗಳನ್ನ ತಂದ್ಬಿಟ್ಟು ಆಚಾರ್ಯ ಕೈ ಕೊಟ್ಟರೆ ಏನ್ ಮಾಡ್ತಾರೆ ಹೇಳ್ರಿ? ಏನ್ ಮಾಡ್ತಾರೆ? ಮಾತಾಡ್ಬೇಕು. ಉಳಿ ತಾಂಡು ಹೊಡಿತಾನೆ. ಆ ಉಳಿ ತಾಂಡು ಹೊಡಿಯೋ ಕೆಲಸ ಯಾರು ಕೊಟ್ಟಿದ್ದೀವಿ ಗೊತ್ತು? ನಾವು ಮಾಸ್ಟರ್ಗೆ ಕೊಟ್ಟಿರೋದು. ಫಸ್ಟು ಹೈಸ್ಕೂಲ್ ಮಾಡಿದೆ, ಎಲ್ಲ ಹೊರಗಡೆ ಮಾಡಿದೆ. ನಾನು ಯೋಚನೆ ಮಾಡಿದ್ದೆ, ನಾನು ಓದಿ ಸ್ಕೂಲ್ ಕೊರೋನಿಗೆ ನಾನು ಇಲ್ಲಿಂದ ಹೇಗೆ 200 ಕಿಲೋಮೀಟ್ರ್ ಹೋಗ್ಬೇಕು ಮಾಡೋಕ್ಕೆ ಅಂದ್ಬಿಟ್ಟು ಆಮೇಲೆ ನೀವು ಸ್ಟಾರ್ಟ್ ಮಾಡ್ತೀನಿ. ಹೋದ ಸಲ 3 ಸ್ಕೂಲ್ ಮಾಡಿದೆ, ಈ ಸಲ 2 ಅಡಾಪ್ಟ್ ಮಾಡಿದೆ. 5 ಆಯಿತು. ನೆಕ್ಸ್ಟ್ ಇನ್ನೇ 2 ಸ್ಕೂಲ್ ಎಷ್ಟಾಯಿತು. ಅದು ಭಾರಿ ದೊಡ್ಡದು. ಈ 10 ಸ್ಕೂಲ್ ಕೊಡೋದು ಒಂದೇ, ಅದೊಂದು ಸ್ಕೂಲ್ ಕೊಡೋದು ಒಂದೇ. ಏನಾದ್ರು ನಮಗೆ ಗೊತ್ತಿಲ್ಲ. ಡಿಗ್ರಿ ಓದ್ತಾ ಇದ್ದಾಗ ವಾಲಂಟಿಯರ್ ನಾನು ಪಾಠ ಮಾಡ್ತಿದ್ದೆ. ಅಕ್ಕಪಕ್ಕ ನಾನು ಪಾಠ ಮಾಡ್ತಿದ್ದೆ ಅವಾಗ. ಯಾಕೆ ಮನೆ ಏನು ಆಗಲ್ಲ, ಮಾಡೋಕ್ಕಾಗಲ್ಲ, ಮಾಡೋಕ್ಕೆ ಆಗಲ್ಲ. 3 ಜನಕ್ಕೂ ಸೇರಿ ಒಂದಕ್ಕೆ ಬರೋಣ. ದಯವಿಟ್ಟು 2-4 ತಿಂಗಳು ನೀರು ತಪ್ಪಾಗಿ ನೀರು ತಿದ್ದು ಅಂತ ಹೇಳಿ ನೀವು ಟೀಚರ್ಸ್ ಮಕ್ಕಳಲ್ಲಿ ಯಾವುದೇ ರೀತಿ ದ್ವೇಷ ಇರುತ್ತಾ? ಇಲ್ಲ ದುಡ್ಡು ಕೇಳ್ತಲ್ಲ, ನಿಮ್ಮ ಮಕ್ಕಳು ಹೊಡೆಯಲ್ಲ. ಈಗ ನಮ್ಮದು ದೇವಸ್ಥಾನ ಇದೆ, ಬಾರಮ್ಮ ದೇವಸ್ಥಾನ ಇದೆ. ಅದೆಷ್ಟು ಜನ ಕೈಯಲ್ಲಿ ಹೇಳ್ತಿರ್ಬೇಕು. ಅವಾಗ ಸುಂದರವಾಗಿ ದೇವಸ್ಥಾನ ಅದು. ಕಲ್ಲು ನೋವಾಯ್ತದೆ ಅಂತಂದ್ರೆ ದೇವಸ್ಥಾನ ಆಗಲ್ಲ. ದಯವಿಟ್ಟು ತಲೆಯಲ್ಲಿ ತೆಗಿರಿ. ನಮ್ಮ ಮಕ್ಕಳು ತಪ್ಪು ಮಾಡವ್ರೆ, ಹೊಡೆದವ್ರೆ, ಬುದ್ಧಿ ಕಲಿಸೋದಂತೆ. ಇಲ್ಲ ನೀವು ಕಲಿಸ್ತೀರಾ? ಕಲಿಸಿ ನೋಡೋಣ. ಸಾಯಂಕಾಲ ಬೆಳಿಗ್ಗೆ ಹಿಡಿದಿದ್ದೀರಾ, ಸಾಯಂಕಾಲ ಮುಗಿಸ್ತೀರಾ? ಕರೆಕ್ಟಾ? ನೀವು ಹಿಡಿಯೋದ್ರೆ ಶಿಕ್ಷಕರು ನಾವೇ ಆಗ್ತಾರೆ. ಫಸ್ಟ್ ಅದನ್ನ ತಲೆಯಲ್ಲಿ ನೋಡೋಣ, ಯಾರು ನೋಡೋಣ. ದಯವಿಟ್ಟು ಬರಬೇಕು. ನೀವೇ ಬಂದು ಹೇಳ್ಬೇಕು, ಸಾಕು 4 ಕೊಟ್ಟು ಹೇಳ್ಬೇಕು. ನೀವು ಅದು ಮಾಡಲ್ಲ, ಮಕ್ಕಳು ಸೌದ ಬರ್ತಾರೆ. ನಾಳೆ ದಿನ ಏನು ಕಲಿತಾ ಹಿಂಗೆ ಬೀದಿ ಬಿದ್ದಾಗ ಗೊತ್ತಾಗುತ್ತೆ ನಿಮಗೆ. ಏಕೆಂದ್ರೆ ನಾನು ಸರ್ಕಾರಿ ಸ್ಕೂಲಲ್ಲಿ ಓದಿ SSLC ತಕ್ಕನೆ ಓದಿರೋದು. ನಾನು ಡಿಗ್ರಿ ಅಲ್ಲ, ಜೀವನ ಅನ್ನೋದು ಪಡ ಅದು ದೊಡ್ಡ ಡಿಗ್ರಿ ತಗೊಂಡೆ. ಇಂಥ ಗುರುಗಳಿಂದ ಒಂದು ಕರೆಕ್ಟ್ ನೀವೇನು ಏನು ಓದ್ತಾರೆ ಮೇಷ್ಟ್ರು ಓದಿಸಿ ಮನೇಲಿ ಮಕ್ಕಳು ಪೂಜೆ ಚೆನ್ನಾಗಿದೆ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡ್ರಿ. ನಿಮ್ಮನೆ ಹುಡುಗರ ಜಾಸ್ತಿ ಮಾಡಿದ್ರೆ ದಯವಿಟ್ಟು ಇಲ್ಲೇ ಬಿಡಾಡ್ತಾರೆ. ಯಾರು ಹೊಡೆಯೋಕೆ